ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ಹಮ್ಮಿಕೊಂಡಿದ್ದ ಪೊಂಗಲ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಮನೆಗಳ ಮುಂದೆ ಮಹಿಳೆಯರು ರಂಗೋಲಿ ಬಿಡಿಸಿ ಕಬ್ಬಿನ ಜಲ್ಲೆಗಳನ್ನು ನಿಲ್ಲಿಸಿ ಸಾಮೂಹಿಕವಾಗಿ ಪೊಂಗಲ್ ತಯಾರಿಸಿ ಸೂರ್ಯನಿಗೆ ಅರ್ಪಿಸಿದರು. ದೂರದರ್ಶನದೊಂದಿಗೆ ಸಮಾಜ ಸೇವಕ ಮೋಹನ್ ಕೃಷ್ಣ, ತಮಿಳುನಾಡು ಭಾಗದ ಜನರೇ ಹೆಚ್ಚಿರುವ ಈ ಪ್ರದೇಶದಲ್ಲಿ ತಮಿಳುನಾಡಿನಲ್ಲಿ ಆಚರಿಸುವ ರೀತಿಯಲ್ಲೇ ಪೊಂಗಲ್ ಹಬ್ಬವನ್ನು ಆಚರಿಸುತ್ತಾರೆ ಎಂದರು. ಒಂದು ಆಚರಣೆಯನ್ನು ಮಾಡ್ತಾರೆ. ನಾವು ಗ್ರಾಮೀಣ ಭಾಗಕ್ಕೆ ಹೋಯ್ತು ಅಂತಂದರೆ ನಮ್ಮ ರೈತರ ಮುಗ್ದಿರ್ತಕ್ಕಂಥ ಹರ್ಷವನ್ನು ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ದನಕರುಗಳನ್ನು ಯಾವ ರೀತಿ ಪೂಜೆ ಮಾಡ್ತಾರೆ, ಗೋಮಾತೆಗಳನ್ನು ಅದನ್ನು ನೋಡ್ಬೋದು. ಸ್ಥಳೀಯ ನಿವಾಸಿ ವಿಜಯ್, 100 ವರ್ಷಗಳಿಗೂ ಅಧಿಕ ಸಮಯದಿಂದ ಪೊಂಗಲ್ ಹಬ್ಬವನ್ನು ಕೆಜಿಎಫ್ನಲ್ಲಿ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಇಲ್ಲಿ ದಾಸ್ ಇದ್ದಾರೆ, ಅವರು ಪ್ರತಿ ವರ್ಷನೂ ಇಲ್ಲಿ ಮಾಡೋದು, ಬೇರೆ ಎಲ್ಲೂ ಮಾಡ್ತಾ ಇಲ್ಲ. ಈ ಪ್ರತಿ ವರ್ಷನೂ ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು 100 ವರ್ಷ ಇತಿಹಾಸ ಇದೆ. ವಕೀಲ ಜ್ಯೋತಿ ಬಸು, ಎಲ್ಲ ಸಮುದಾಯದವರು ಒಗ್ಗೂಡಿ ಆಚರಿಸುವ ಹಬ್ಬ ಇದಾಗಿದೆ ಎಂದರು. ಕನ್ನಡ ಮಾತಾಡುವವರು, ತೆಲುಗು ಮಾತಾಡುವವರು, ಉರ್ದು ಮಾತಾಡುವವರು, ಹಲವು ಭಾಷೆಗಳಿರ್ತಕ್ಕಂಥ ಎಲ್ಲರೂ ಕೂಡ ಈ ಆಚರಣೆಯನ್ನ ಇಲ್ಲಿ ಕೆಜಿಎಫ್ ನಲ್ಲಿ ಯಾವುದೇ ವಾದ ಬೇವಗಳು ಇರೋದಿಲ್ಲ. ಇಲ್ಲಿ ಎಲ್ಲರೂ ಕೂಡ ನಾವು ಒಂದೇ ಅಂತ ಕೂಡ ಮಾತಾಡ್ತಾರೆ. ಶಿಕ್ಷಕ ನರಸಿಂಹಮೂರ್ತಿ, ಕೆಜಿಎಫ್ನಲ್ಲಿ ಪೊಂಗಲ್ ಹಬ್ಬವನ್ನು ವಿಶಿಷ್ಟ ಮತ್ತು ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ. ಮೊದಲ ದಿನ ಹಳೆಯ ವಸ್ತುಗಳನ್ನು ಸುಡುವ ಮೂಲಕ ಹೊಸತನವನ್ನು ಸ್ವಾಗತಿಸುವುದು ಹಾಗೂ 2ನೇ ದಿನ ಮನೆ ಮುಂದೆ ರಂಗೋಲಿ ಬಿಡಿಸಿ ಪೊಂಗಲ್ ತಯಾರಿಸುವುದು ಇಲ್ಲಿನ ವಿಶೇಷ ಎಂದರು. ಪ್ರಕೃತಿಯ ಮತ್ತು ಮನುಷ್ಯನ ಸಂಬಂಧವನ್ನು ನಾವು ಇಲ್ಲಿ ನೋಡಬಹುದು. ಹಾಗಾಗಿ ಇದೊಂದು ಸಮೃದ್ಧಿಯ ಸಂಕೇತವೂ ಹೌದು. ಮತ್ತೆ ಪ್ರಕೃತಿಯನ್ನು ಆರಾಧಿಸುವ ಸೂರ್ಯದೇವರಿಗೆ ಆ ಒಂದು ಪೊಂಗಲನ್ನು, ಆ ಸಿಹಿಯನ್ನು ಅವ್ರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಹಬ್ಬವಾಗಿದೆ. ಈ ವೇಳೆ ವಿವಿಧ ಕಲಾ ತಂಡಗಳ ಪ್ರದರ್ಶನ ನಡೆಯಿತು.